ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ ಕರಿಯರ್ ಅಕಾಡೆಮಿ. ಯಾರು ಮೊದಲ ಬಾರಿಗೆ ಏನು ಮಾಡಿರಿ ಈ ಯೂಟ್ಯೂಬ್ ಚಾನಲ್ಗೆ ನೀವು ಭೇಟಿ ಕೊಟ್ಟರೆ ನೋಡ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತಂದ್ರೆ, ಯಾರು ಫ್ಯೂಚರಲ್ಲಿ ಗೌರ್ಮೆಂಟ್ ಜಾಬ್ಸ್ ಮಾಡ್ಬೇಕು ಅನ್ಕೊಂಡಿರಿ ಅವ್ರಿಗೆ ಮಾತ್ರ 100% ಹೇಳ್ತೀನಿ ಹೆಲ್ಪ್ ಆಗ್ತದೆ. ಆದ್ದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಯಾರು ನಿಮ್ಮ ಸ್ನೇಹಿತರು ಅದಾರ ಅವ್ರಿಗೂ ಏನು ಮಾಡಿರಿ, ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಹಾಗಂತಂದ್ರೆ ಇವತ್ತು ಈ ವಿಡಿಯೋ ಯಾರ್ಯಾರಿಗೆ ಹೆಲ್ಪ್ ಆಗ್ತದೆ ನಂತರ ಯಾರು UPSC ಬರ್ತೀರ ಅವ್ರಿಗೆ ಹೆಲ್ಪ್ ಆಗ್ತದೆ, KPSC ಬರೋರ್ಗೂ ಹೆಲ್ಪ್ ಆಗ್ತದೆ, SSC ಬರ್ತೀರ ಅವ್ರಿಗೂ ಹೆಲ್ಪ್ ಆಗ್ತದೆ, ಮತ್ತು RRB ಬರ್ತೀರ ಅವ್ರಿಗೂ ಹೆಲ್ಪ್ ಆಗ್ತದೆ. IBPS ಬರ್ರಿ, PC ಬರ್ರಿ, PSI ಬರ್ರಿ, ಯಾವ್ದು ಬೇಕಾದ ಬರ್ರಿ ಎಕ್ಸಾಮ್ ಅದಕ್ಕೆ 100% ಯೂಸ್ ಆಗ್ತದೆ ಸ್ನೇಹಿತರೆ. ಮತ್ತೊಮ್ಮೆ ಹೇಳತ್ತೀನಿ ಸ್ನೇಹಿತರೆ, ವಿವೇಕಾನಂದ ಕರಿಯರ್ IAS ಮತ್ತು KS ಅಕಾಡೆಮಿ ಅದನ್ನು ಸಹ ಇದು ಫೇಮಸ್ ಆಗುವ ಸಾಧ್ಯತೆ ಐತ್ರಿ. ಆದ್ದರಿಂದ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಹಾಗಂತ ಇವತ್ತು ಮೇನ್ ಫೋಕಸ್ ಮಾಡೋದು ಸ್ನೇಹಿತರೆ, ಯಾರು UPSC ಎಕ್ಸಾಮ್ ಬರೆಯವ್ರಿದ್ದೀರಿ, ಅದು ಕನ್ನಡ ಮಾಧ್ಯಮದಲ್ಲಿ ಬರೆಯವ್ರಿದ್ದೀರಿ ಅವ್ರಿಗೆ ಹೆಲ್ಪ್ ಆಗ್ತದೆ. ಇದು ಎಲ್ಲಿ ಐತಿ ಅಂತಾರೆ ಪೇಪರ್ 1 ಸ್ನೇಹಿತರೆ. ಪೇಪರ್ 1 ಅಂದ ತಕ್ಷಣ ನೀವು ಪ್ರಿಲಿಮ್ಸ್ಗೂ ಹೆಲ್ಪ್ ಆಗ್ತದೆ, ಇಲ್ಲ ಅಂತ ಹೇಳತ್ತಿಲ್ಲ. ಬಟ್ ಫೋಕಸ್ ಎಲ್ಲಿ ಐತಿ ಅಂತ ಪ್ರಿಲಿಮ್ಸ್ 100% ಹೆಲ್ಪ್ ಆಗ್ತದೆ. ಬಟ್ 4ರಿಂದ 5 ಅಂಕಗಳಿಗೆ ಅಷ್ಟೇ ಪ್ರಿಲಿಮ್ಸ್ನಲ್ಲಿ ಹೆಲ್ಪ್ ಆದ್ರೆ, ಮೇನ್ಸ್ನಲ್ಲಿ ಅಂದ್ರೆ ನೀವು ಪ್ರಿಲಿಮ್ಸ್ ಪ್ಲಸ್ ಅಂದರೆ ಫಸ್ಟ್ ಎಕ್ಸಾಮ್ ನಡೀತದೆ ನೋಡ್ರಿ, ಅದನ್ನು ಮತ್ತು ಅಂದರೆ ಪ್ರಿಲಿಮ್ಸ್ ಒಳಗೆ 2 ಎಕ್ಸಾಮ್ ಇರ್ತಾವೆ. ಒಂದು ಜನರಲ್, G ಫಾರ್ ಜನರಲ್ ಮತ್ತು CSET, ಈ ಎರಡೂ ಪಾಸ್ ಆದ ನಂತರ ಒಂದು ಪೇಪರ್ ಇರ್ತದೆ, ಅದು ಜನರಲ್ ಪೇಪರ್ 1 ಅಂತ ಕರಿತೀರೋ. ಆ ಜನರಲ್ ಪೇಪರ್ 1ನಲ್ಲಿ ಸಿಲೆಬಸ್ ಏನೈತಿ, ಆರ್ಟ್ ಆ್ಯಂಡ್ ಕಲ್ಚರ್ ಐತಿ. ಆರ್ಟ್ ಆ್ಯಂಡ್ ಕಲ್ಚರ್ಗೆ ಹೆಲ್ಪ್ ಆಗೋ ಸಾಧ್ಯತೆ 100% ಐತಿ. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಯಾರು ಕನ್ನಡ ಮಾಧ್ಯಮದಲ್ಲಿ UPSC ಬರೆಯೋರಿದ್ದೀರಿ ನೋಡ್ರಿ, ಅವರಿಗೆ ಬುಕ್ಸ್ಗಳ ಕೊರತೆ ನಂತರ 100% ಐತಿ ಸ್ನೇಹಿತರೆ. ಅದನ್ನು ನಿವಾರಿಸಲು ನಾವು ಸತತ ಪ್ರಯತ್ನ ಮಾಡಿ ನಿಮಗೆ ನೋಟ್ಸ್ಗಳು ಹಲವಾರು ಮಾಹಿತಿಗಳನ್ನು ಕೊಡ್ತೀವಿ. ಆದ್ದರಿಂದ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ, ನೀವು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡು ಎಂಜಾಯ್ ಮಾಡಿರಿ ನೋಡ್ರಿ ಸ್ನೇಹಿತರೆ. ಹಾಗಂತಾರೆ ಇವತ್ತು ನೋಡ್ತಾ ಹೋಗೊಂಡ್ರೆ ಬನ್ರಿ ಸ್ನೇಹಿತರೆ, ಕಲೆ ಮತ್ತು ಸಂಸ್ಕೃತಿ ಅಥವಾ ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಕರಿತೀರಿ. ಆರ್ಟ್ ಆ್ಯಂಡ್ ಕಲ್ಚರ್ ಅಂದರೆ ಸ್ನೇಹಿತರೆ ವರ್ಲ್ಡ್ ಹೆರಿಟೇಜ್ ಕಮಿಟಿ WHC ಸ್ನೇಹಿತರೆ. WTO ನೋಡಿದ್ದೀರಿ, ಹೌದಲ್ರಿ, WHO ನೋಡಿದ್ದೀರಿ, ಯುನೆಸ್ಕೋ ಆಗಿರ್ಬೋದು, ಯುನೈಟೆಡ್ ನೇಷನ್ ಆಗಿರ್ಬೋದು. ಈ ರೀತಿಯಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್, ಅದೇ ರೀತಿಯಾಗಿ ಯಾವ್ದು ಬಂದದ WHC ಅಂದರೆ ವರ್ಲ್ಡ್ ಹೆರಿಟೇಜ್ ಆರ್ಗನೈಜೇಷನ್ ಅಂದರೆ ವಿಶ್ವ ಪಾರಂಪರಿಕ ಸಮಿತಿ ನೋಡ್ರಿ. ವಿಶ್ವ ಪಾರಂಪರಿಕ ಸಮಿತಿ ಅಥವಾ ವರ್ಲ್ಡ್ ಹೆರಿಟೇಜ್ ಕಮಿಟಿ. ನೀವು ಕನ್ನಡ ಮಾಧ್ಯಮದಲ್ಲೂ ನೋಡ್ಕೊಡ್ರಿ, ಇಂಗ್ಲೀಷ್ ಮಾಧ್ಯಮದಲ್ಲಿ ನೋಡ್ಕೊಡ್ರಿ, ಯಾಕಂದ್ರೆ ಬೋತ್ ಲ್ಯಾಂಗ್ವೇಜ್ ಇಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸ್ನೇಹಿತರೆ, ಯಾಕೆ ಸುದ್ದಿಯಲ್ಲಿ ಐತಿ ಇತ್ತೀಚೆಗೆ ನವದೆಹಲಿಯಲ್ಲಿ ಅಂದರೆ ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ವಿಶ್ವ ಪಾರಂಪರಿಕ ಸಮಿತಿಯ 46ನೇ ಅಧಿವೇಶನದ ಏನು ಮಾಡ್ಯಾರ, ಉದ್ಘಾಟನೆಯನ್ನು ಮಾಡಿದ್ದಾರೆ, ಹೌದಲ್ರಿ. ಅಹೋಮ್ ರಾಜ್ಯವಂಶದ ದಿಬ್ಬ ಸಮಾಧಿ ವ್ಯವಸ್ಥೆಯಾದ ಅಸ್ಸಾಂನ ಮೊಹಿಡಾಗಳನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯೊಳಗೆ ಸೇರಿಸೈತಿ. ಈ ಅಸ್ಸಾಂದ ಮೊಹಿಡೋಗಳನ್ನು ಎಷ್ಟೇದಂದ್ರೆ ಸ್ನೇಹಿತರೆ, ಭಾರತದ 43ನೇ ವಿಶ್ವ ಪರಂಪರೆಯ ತಾಣವಾಗಿ ಗುರುತಿಸದ. ಇಂಪಾರ್ಟೆಂಟ್ ಆಗ್ತದೆ. ಎಷ್ಟನೇದ್ರೆ 43ನೇ ವಿಶ್ವ ಪರಂಪರೆಯ ತಾಣವಾಗಿ ಗುರುತಿಸುವುದರಿಂದ ಇದೇನಾಗ್ತದೆ, ಪ್ರಚಲಿತದಲ್ಲಿ ಇರುವುದನ್ನು ನೀವು ನೋಡ್ಬೋದು, ಹೌದಲ್ರಿ. ಅದಂತರ ವಿಶ್ವ ಪಾರಂಪರಿಕ ಸಮಿತಿ ಅಂದ್ರೆ ವರ್ಲ್ಡ್ ಹೆರಿಟೇಜ್ ಅಂದ್ರೆ ಇಟ್ ಮೀನ್ಸ್ WC ಅದೇನ್ರಿ, ವರ್ಲ್ಡ್ ಹೆರಿಟೇಜ್ ಕಮಿಟಿ. ಅದ್ರ ಬಗ್ಗೆ ನೋಡೋದಾದ್ರೆ, ಇದು ಯುನೆಸ್ಕೋ ವಿಶ್ವ ಪಾರಂಪರಿಕ ಒಪ್ಪಂದದ ಕಾರ್ಯಗತಗೊಳಿಸುವ ಅಂದ್ರೆ ವಿಶ್ವ ಪಾರಂಪರಿಕ ಒಪ್ಪಂದ ಏನು ಮಾಡೈತೆ ನೋಡ್ರಿ, ಅದನ್ನು ಕಾರ್ಯಗತಗೊಳಿಸುವ ಜವಾಬ್ದಾರಿಯನ್ನು ಹೊಂದಿದೆ. ಇದನ್ನು ಯಾಕೆ ನಾ ಎಕ್ಸ್ಪ್ಲೇನ್ ಮಾಡಿ ಹೇಳಕತ್ತೀನಿ ಅಂತಂದ್ರೆ, ಇವತ್ತು ಮೊದಲಿನ ಗತ್ಲೆ ABCD ಕೊಟ್ಟ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಕೇಳಕತ್ತಿಲ್ರಿ. ಒಂದು 6 ಲೈನ್ ಕೊಡ್ತಾನ, 6 ಲೈನ್ದಾಗ 1 ಮಾತ್ರ ಸರಿ, 2 ಮಾತ್ರ ಸರಿ ಕೊಡ್ತಾನೆ. ಅದರಿಂದ ಏನು ಮಾಡಿರಿ, ಡೆಪ್ತ್ನ ಓದಿರಿ, ಸ್ವಲ್ಪ ಕಡಿಮೆ ಓದಿರಿ, ಕ್ಲಿಯರ್ ಆಗಿ ಓದ್ಕೊಡ್ರಿ, ನೋಡ್ಕೊಡ್ರಿ ಸ್ನೇಹಿತರೆ. ನೆಕ್ಸ್ಟ್ 1972ರಲ್ಲಿ ಜಾರಿಗೆ ಬಂದ ಯುನೆಸ್ಕೋ 1972ರಲ್ಲಿ ಏನು ಬಂದದ, ಯುನೆಸ್ಕೋ ವಿಶ್ವ ಪಾರಂಪರಿಕ ಒಪ್ಪಂದದ ಅಡಿಯಲ್ಲಿ ಈ ಸಮಿತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಯಾವ ಸಮಿತಿ ಸ್ನೇಹಿತರೆ, ವರ್ಲ್ಡ್ ಹೆರಿಟೇಜ್ ಕಮಿಟಿ. ವರ್ಲ್ಡ್ ಹೆರಿಟೇಜ್ ಕಮಿಟಿ ಅಥವಾ ವಿಶ್ವ ಪಾರಂಪರಿಕ ಸಮಿತಿ 1972ರಲ್ಲಿ ಜಾರಿಗೆ ಬಂದ ಯುನೆಸ್ಕೋ ವಿಶ್ವ ಪರಂಪರೆಯ ಒಪ್ಪಂದದ ಅನ್ವಯ ಯಾವ ಸ್ಥಾಪನೆ ಆಗಿತ್ತು, WHC ಸ್ಥಾಪನೆ ಆಗೈತಿ. ಹಾಗಂತಂದ್ರೆ ಇತರ ಜವಾಬ್ದಾರಿಗಳು ಏನೇನು ನೋಡ್ಕೊಡ್ರಿ, ವಿಶ್ವ ಪರಂಪರೆಗೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ನಿರ್ವಹಿಸುವುದು ಮತ್ತು ವಿಶ್ವ ಪಾರಂಪರಿಕ ಪಟ್ಟಿಗೆ ಹೊಸ ತಾಣಗಳನ್ನು ಸೇರಿಸ್ತಾರೆ. ನಮ್ಮ ಹಂಪಿಗಳಾಗಿರ್ಬೋದು, ಐಹೊಳೆ ಆಗಿರ್ಬೋದು, ಪಟ್ಟದಕಲ್ಲು, ಪಶ್ಚಿಮ ಘಟ್ಟಗಳಾಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಏನು ಮಾಡ್ಯಾರ, ಸೇರ್ಸ್ಯಾರ. ಭಾರತದ ಇದೇ ಮೊದಲ ಬಾರಿಗೆ ವಿಶ್ವ ಪಾರಂಪರಿಕ ಸಮಿತಿ ಸಭೆಯನ್ನು ಆಯೋಜಿಸಿತು.
ಭಾರತವು ಇದೇ ಮೊದಲ ಬಾರಿಗೆ ವಿಶ್ವ ಪಾರಂಪರಿಕ ಸಮಿತಿಯ ಸಭೆಯನ್ನು ಆಯೋಜಿಸಿತು. ಈ ಸಮಿತಿ ವಿಶ್ವ ಪಾರಂಪರಿಕ ಒಪ್ಪಂದದ ಸದಸ್ಯ ರಾಷ್ಟ್ರಗಳ ಚುನಾಯಿತ ಪ್ರತಿನಿಧಿಗಳಿಂದ ಕೂಡೈತಿ. ಇದು ಇಂಪಾರ್ಟೆಂಟ್ ಆಗ್ತದ. ಓಕೆ, ಸದಸ್ಯತ್ವವು ಆವರ್ತನ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತದೆ. 21 ಚುನಾಯಿತ ಪ್ರತಿನಿಧಿಗಳನ್ನು ಯಾವುದು ಹೇಳ್ಕೊಂಡ್ರೆ WHC ವರ್ಲ್ಡ್ ಹೆರಿಟೇಜ್ ಕಮಿಟಿ. ಯುನೆಸ್ಕೋ 1945ರಲ್ಲಿ ಸ್ಥಾಪನೆಯಾದ ವಿಶೇಷ ಸಂಸ್ಥೆ. 1945ರಲ್ಲಿ ಯಾವ ಸ್ಥಾಪನೆ ಆಗಿತ್ತು ಅಂದ್ರೆ ಯುನೆಸ್ಕೋ ಸ್ಥಾಪನೆ ಆಗದ. ಇದರದ ಹೆಡ್ ಕ್ವಾರ್ಟರ್ಸ್ ಫ್ರಾನ್ಸ್ನ ಪ್ಯಾರಿಸ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಅದೇನು ಪ್ರಧಾನ ಕಚೇರಿ ಅಂದ್ರೆ ಹೆಡ್ ಕ್ವಾರ್ಟರ್ಸ್ ಎಲ್ಲೈತಿ? ಫ್ರಾನ್ಸ್ನ ಪ್ಯಾರಿಸ್ನಾಗ ಐತಿ. ಓಕೆ, ಇದು ಶಿಕ್ಷಣ ಆಗಿರ್ಬೋದು ಸ್ನೇಹಿತರೆ. ನೋಡ್ರಿ, ಶಿಕ್ಷಣ ಆಗಿರ್ಬೋದು, ವಿಜ್ಞಾನ, ಸಂಸ್ಕೃತಿ, ಸಂವಹನದಲ್ಲಿ ಅಂತಾರಾಷ್ಟ್ರೀಯ ಸಹಯೋಗವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಅಂತಾರಾಷ್ಟ್ರೀಯ ಯಾವುದ್ರಿ? ಶಿಕ್ಷಣ, ವಿಜ್ಞಾನ, ಸಂಸ್ಕೃತಿ, ಸಂವಹನದಲ್ಲಿ ಅಂತಾರಾಷ್ಟ್ರೀಯ ಸಹಯೋಗವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದ ಯಾವುದು ಅಂತಂದ್ರೆ ಯುನೆಸ್ಕೋ. ಇಷ್ಟು ಇದ್ರ ಬಗ್ಗೆ ಇಂಪಾರ್ಟೆಂಟ್ ಐತೆ. ನೆಕ್ಸ್ಟ್ ಸ್ಲೈಡ್ ನೋಡ್ರಿ ಸ್ನೇಹಿತರೆ. ಇನ್ನು ನಮ್ಮ KPSC ಆಗಿರೋದು UPSC ಕೊಟ್ಟಿದ್ದಾರೆ. ಇದು ಎಲ್ಲಿ ಮಾಹಿತಿ ಹಾಕತ್ತೀರಿ ಬೈ ಮತ್ತೇನೆಂದ್ರೆ ನೀವು ಇದು ಬುಕ್ಸ್ ಇಲ್ಲ ಸ್ನೇಹಿತರ. ಸ್ಪರ್ಧಾ ಅರಿವು ಅಂತ ಒಂದು ಮಂತ್ಲಿ ಮ್ಯಾಗಝಿನ್ ಬರ್ತದೆ. ಸ್ಪರ್ಧಾ ಅರಿವು ಎಲ್ಲಕ್ಕೂ ಸ್ಪರ್ಧಾ ಇರ್ತಾವೆ. ನಂತರ ಸ್ಪರ್ಧಾ ಅರಿವು ಮ್ಯಾಗಝಿನ್. ಆ ಮ್ಯಾಗಝಿನ್ ಒಳಗಿಂದ ನಾ ಡೈರೆಕ್ಟ್ ಫೋಟೋ ಹೊಡೆದಕ್ಕೆ ಕ್ಲಿಯರ್ ಹೇಳ್ತಾನೆ. ಮುಂದೆ ಹೇಳೋ ಮಕ್ಕನಲ್ಲ, ಡೈರೆಕ್ಟ್ ಫೋಟೋ ಹೊಡೆದಕ್ಕೆ. ಯಾಕೆ ಕಡಿಮೆ ಐತಿ ಇಲ್ಲ, ಬಟ್ ಇದ್ದಲ್ಲಿದೆ ಸದುಪಯೋಗ ಪಡಿಸ್ಕೊಳ್ಳೋಣಲ್ಲ, ಆ ಸಂಬಂಧ ಮಾಡಕತ್ತೀವಿ. ಉದ್ದೇಶ ಒಂದ, ಯಾವುದೇ ರೀತಿ ಸಬ್ಸ್ಕ್ರಿಪ್ಷನ್ ಫಾಲ್ತು ಇಲ್ಲವ. ನೋಡ್ರಿ, ಇಷ್ಟ ಆದ ನಿಮ್ಮ ಸ್ನೇಹಿತರು ಶೇರ್ ಮಾಡ್ರಿ. ಇನ್ನು ನೋಡ್ಕೊಳ್ಳಿ ಸ್ನೇಹಿತರೆ, ಭಾರತದಲ್ಲಿ ಪ್ರಮುಖ ಪಾರಂಪರಿಕ ತಾಣಗಳು. ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯು ಭಾರತವು 6ನೇ ಸ್ಥಾನದಲ್ಲೈತಿ. ಭಾರತದಲ್ಲಿ ವಿಶ್ವ ಪಾರಂಪರಿಕ ತಾಣಗಳ ಒಟ್ಟು ಸಂಖ್ಯೆ ಐತಿ 43. ಒಟ್ಟು ಸಂಖ್ಯೆ ಇಡೀ ದೇಶಗಳನ್ನು ನೋಡಿದ್ರೆ 6ನೇ ಸ್ಥಾನದಲ್ಲಿ ಭಾರತ ಐತಿ. ಭಾರತದಲ್ಲಿ ಎಷ್ಟು 43 ಸ್ಥಾನಗಳು ಆಲ್ರೆಡಿ ಸೆಲೆಕ್ಟ್ ಆಗ್ಯಾವ. ಒಟ್ಟು ಸಾಂಸ್ಕೃತಿಕ ಪಾರಂಪರಿಕ ತಾಣಗಳು, ಒಟ್ಟು ಸಂಸ್ಕೃತಿಗಳಲ್ಲಿ 35 ಅದಾವ. ಇನ್ನು ಒಟ್ಟು ನೈಸರ್ಗಿಕ ಸ್ಥಾನಗಳು, ನೈಸರ್ಗಿಕ ಇಂಪಾರ್ಟೆಂಟ್ ಆಗ್ತದ, ಕ್ವಶನ್ ಆಗ್ತದ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಹೌದಲ್ರಿ? SSC ಒಳಗೆ ಏನು ಕ್ವಶನ್ ಆಗ್ತದ ಇಲ್ಲಿ ಹೇಳ್ತಾನ್ರಿ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಎಲ್ಲೈತಿ ಅಂತ ಕೇಳ್ತಾರೆ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಎಲ್ಲೈತಿ? ಅಸ್ಸಾಂದೊಳಗೈತಿ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಎಲ್ಲೈತಿ? ಅಸ್ಸಾಂ ಒಳಗೈತಿ. ಇದು ಮಾನಸ ರಾಷ್ಟ್ರೀಯ ಉದ್ಯಾನವನ ಸಹ ಅಸ್ಸಾಂನಲ್ಲೈತಿ. ವನ್ಯಜೀವಿ ಅಭಯಾರಣ್ಯ ಮತ್ತು ಪಶ್ಚಿಮ ಘಟ್ಟಗಳು ಭಾರತ್ ಪಶ್ಚಿಮ ಘಟ್ಟ, ಪೂರ್ವ ಘಟ್ಟ, ಇದು ಸಹ ಇಂಪಾರ್ಟೆಂಟ್ ಅಂತ. ಇವು ಏನಾಗ್ಯಾವ? ನೈಸರ್ಗಿಕ ತಾಣಗಳಾಗಿ ಸೆಲೆಕ್ಟ್ ಆಗ್ಯಾವ. ಇನ್ನು ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ ಆಗಿರ್ಬೋದು. ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ ಎಲ್ಲೈತಿ? ಪಶ್ಚಿಮ ಬಂಗಾಳ. ಕ್ವಶನ್ ಆಗ್ತದ, ನಾ ಡೈರೆಕ್ಟ್ ಹೇಳ್ತಾನೆ, ಕ್ವಶನ್ ಆಗ್ತದ. ಪಶ್ಚಿಮ ಬಂಗಾಳದಲ್ಲಿ ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನ. ಒಂದು ನಿಮಿಷ ಕಲಿಸ್ತಾನೆ. ಪಶ್ಚಿಮ ಬಂಗಾಳದಲ್ಲಿ ಯಾವುದೈತಿ? ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ ಐತಿ. ಇನ್ನು ನಂದಾದೇವಿ ಎಲ್ಲೈತಿ? ಕ್ವಶನ್ 100%. ನಂದಾದೇವಿ ಎಲ್ಲೈತಿ ಸ್ನೇಹಿತರೆ? ಉತ್ತರಾಖಂಡ್ನಾಗ ಐತಿ. ನಂದಾದೇವಿ ಉತ್ತರ ಕರ್ನಾಟಕ ಅಲ್ರಿ. ಮತ್ತು ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಉಡುಪಿ, ಇವು ಕರಾವಳಿ ಹಚ್ಕೊಂಡ್ರೆ ಅದೆಲ್ಲ ಉತ್ತರಾಖಂಡ್ ಒಳಗೆ ಏನೈತಿ? ನಂದಾದೇವಿ ರಾಷ್ಟ್ರೀಯ ಉದ್ಯಾನ. ಇನ್ನು ಹೂವಿನ ಕಣಿವೆ ರಾಷ್ಟ್ರೀಯ ಉದ್ಯಾನವನಗಳು, ಬೃಹತ್ ದೇವಾಲಯ ರಾಷ್ಟ್ರೀಯ ಉದ್ಯಾನವನದ ಸಂರಕ್ಷಣಾ ಪ್ರದೇಶ, ಕ್ಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನ. 100% ಕ್ವಶನ್ ಫಾರ್ SSC. ಕ್ಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಎಲ್ಲೈತಿ? ರಾಜಸ್ಥಾನದಾಗೈತಿ. ನಾ ಇಲ್ಲಿ ಸ್ವಲ್ಪ ಬರಿದ ಇದಾಗತ್ತಿರೋ ಬಟ್ ನೀವು ತಿಳ್ಕೊರಿ. ಎಲ್ಲೈತಿ? ರಾಜಸ್ಥಾನದಾಗೈತಿ. ರೆಡ್ ಯೂಸ್ ಮಾಡ್ಬೇಕು ಕ್ಲಿಯರ್. ಈಗ ರಾಜಸ್ಥಾನದಾಗ ಒಂದು ಪುಷ್ಕರನು ಜಾತ್ರೆ ಆಗ್ತದೆ. ಪುಷ್ಕರ್ ಇದು ಯಾವುದೋ ಒಂಟೆ ಜಾತ್ರೆ. ಇದು 100% SSC ಒಳಗೆ ಕ್ವಶನ್ ಮಾಡ್ತಾನೆ, ನೋಡಿ ಇಟ್ಕೊಡ್ರಿ. ರಾಜಸ್ಥಾನ ಪ್ರಮುಖ ನಗರಗಳು ಅಂತ ಬರ್ತವೆ. ರಾಜಸ್ಥಾನ ಆ ಪ್ರಮುಖ ನಗರಗಳನ್ನು ನೆನ್ಪಿಟ್ಕೊಡ್ರಿ. ಅದು ಸಹ ಕ್ವಶನ್ ಆಗೈತಿ, ಹಿಂದೂ ಆಗೈತ್ರಿ. ಇನ್ನು ಮುಂದೆ ಮಾತ್ರ 100% ಮಾಡ್ತಾನೆ. ಇದೇನು ನೀವು ಫೆಬ್ರವರಿ ಮಾರ್ಚ್ದಾಗ ಬರೀತಾರೆ ನೋಡಿ, ಅಲ್ಲಿ 100% ಕ್ವಶನ್ ಆಗ್ತಾವೆ. ಡೀಪಾಗಿ ನೋಡ್ಕೊಡ್ರಿ ಸಲ. ಕಟಪಾಡಿ ಅಂತ ಇರುತ್ತೆ. ಇನ್ನು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಹೌದಲ್ರಿ? ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಎಲ್ಲೈತಿ? ಕಮೆಂಟ್ ಹಾಕ್ರಿ. ಇದು ಅಲ್ಲೈತಿ? ಕಮೆಂಟ್ ಹಾಕ್ರಿ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಎಲ್ಲೈತಿ? ಕಮೆಂಟ್ ಹಾಕ್ರಿ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಮತ್ತು ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದ? ಇದಕ್ಕೆ ನೀವು 2 ಕಮೆಂಟ್ ಹಾಕ್ರಿ. ನಾ ಆಲ್ರೆಡಿ ಹೇಳಿದ್ದೀನಿ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಎಲ್ಲೈತಿ? ನೀವು ಒಂದು ಕಮೆಂಟ್. ಇನ್ನು ಕಾಂಚನಜುಂಗ ಎಲ್ಲೈತಿ? ಕಮೆಂಟ್ ಹಾಕ್ರಿ. ಇನ್ನು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆಯಾದ ಪ್ರಥಮ ತಾಣಗಳು ನಮ್ಮ ತಾಜ್ಮಹಲ್ ಆಗ್ರಾ ಕೋಟೆ, ಅಜಂತಾ ಗುಹೆಗಳು, ಎಲ್ಲೋರಾದ ಗುಹೆಗಳು. 1983ರಲ್ಲಿ ಸೆಲೆಕ್ಟ್ ಆಗ ನಮ್ಮ ಭಾರತದ್ದು ತಾಜ್ಮಹಲ್. ನೋಡ್ರಿ, ತಾಜ್ಮಹಲ್ ಇಲ್ಲಿ ಐತೆ. ಇಲ್ಲಿ ತೋರಿಸಿ, ಇದು ಇಲ್ಲಿ ನೋಡ್ರಿ, ಇದು ತಾಜ್ಮಹಲ್ ಐತಿ. ಈ ತಾಜ್ಮಹಲ್ ಆಗಿರ್ಬೋದು, ಆಗ್ರಾ ಕೋಟೆ ಆಗಿರ್ಬೋದು, ಅಜಂತಾ ಗುಹೆಗಳಾಗಿರ್ಬೋದು, ಎಲ್ಲೋರಾದ ಗುಹೆಗಳು, ಇವು 1983ರಾಗ ಸೆಲೆಕ್ಟ್ ಆಗಿದಾವೆ. ಯಾವುದ ವರ್ಲ್ಡ್ ಹೆರಿಟೇಜ್ ಕಮಿಟಿ ಅದಕ್ಕೆ ಸೆಲೆಕ್ಟ್ ಆಗಿದಾವೆ. ಆದ್ದರಿಂದ ಇಂಪಾರ್ಟೆಂಟ್ ಆಗ್ತಾವೆ. ಇನ್ನು ಇತ್ತೀಚೆಗೆ ಸೇರ್ಪಡೆಯಾದ 2023-24ರಾಗ ಶಾಂತಿನಿಕೇತನ
ನಮ್ಮ ಕುವೆಂಪು ಅವರು ಶಾಂತಿನಿಕೇತನ 41ನೇ ಸ್ಥಾನ, ಹೊಯ್ಸಳದ ದೇವಾಲಯಗಳು 42 ಸ್ಥಾನ, ಆಸಾಂನ ಮಹಿಡಮ್ಗಳು ಇದ್ರ ಸಂಬಂಧ ಏನೈತಿ ಪ್ರೆಸೆಂಟ್ಗಳು, ಆಸಾಮದ ಮಹಿಡಮ್ಗಳು ಇದು 43ನೇದಾಗಿ ಸೆಲೆಕ್ಟ್ ಆಗಿದೆ. ಎಸ್. ಹೆಚ್ಚಿನ ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳು ಹೊಂದಿರುವ ದೇವಾಲಯಗಳು ಇಟಲಿ 65 ಸ್ನೇಹಿತರೆ, ಇಟಲಿ 65 ಪ್ರಥಮ, ಚೀನಾ 59, ಜರ್ಮನಿ 54, ಫ್ರಾನ್ಸ್ 53, ಸ್ಪೇನ್ 50, ಭಾರತ 43. ನಿಮಗೆ ಕ್ರಮವಾಗಿ ಕೇಳ್ತಾನೆ ಹಿಂಗೆ ನೋಡಿ, ಫಸ್ಟ್ ಇಟಲಿ ಕೊಡ್ತಾನೆ, ಚೀನಾ ಕೊಡ್ತಾನೆ, ಜರ್ಮನಿ ಕೊಡ್ತಾನೆ, ಫ್ರಾನ್ಸ್ ಕೊಡ್ತಾನೆ, ಸ್ಪೇನ್ ಕೊಡ್ತಾನೆ, ಭಾರತ ಕೊಡ್ತಾನೆ. 1 2 3 4 5 6 ನಮ್ಮ ಭಾರತ 6ನೇದಾಗೈತಿ. ಇಲ್ಲಿ ಸಹ ಹೇಳ್ಯಾರ ನೋಡ್ರಿ, ಭಾರತವು 6ನೇ ನಂಬರ್ ಐತಿ. ಮೊದಲು ಯಾವುದೈತಿ ಇಟಲಿ, ಸೆಕೆಂಡ್ ಚೀನಾ, ಇದು ಭಾರತಕ್ಕಿಂತ ಮೇಲ್ಭಾಗದಲ್ಲಿ ಯಾವುದೈತಿ ಸ್ಪೇನ್ ಐತಿ. ಓಕೆ ಸ್ನೇಹಿತರೆ, ಇಷ್ಟು ಇಂಪಾರ್ಟೆಂಟ್ ಆಗ್ತದೆ. ಆದ್ದರಿಂದ ಇವು ಏನು 6 ಅದಾವಲ್ಲ ತಂದ್ಕೊಡ್ರೆ, ಈ 6 ನೆನಪಂದು ಇಟ್ಕೊಂಡ್ರೆ ಭಾಳ ಒಳ್ಳೇದ. ನೆನಪಿಟ್ಕೋರಿ ಫಸ್ಟ್, ನಿಮ್ಗೆ ಬರೆಯೋಕ್ಕೂ ಸಹ ಏನಾಗ್ತದೆ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಸ್ಲೈಡ್ ಹೋಗ್ರಿ. ನೆಕ್ಸ್ಟ್ ಸ್ಲೈಡ್ನಾಗ ಒಂದು ಪ್ರಾಜೆಕ್ಟ್ ಬಂದದ. ನೀವು ಹೆಂಗೆ ಪ್ರಾಜೆಕ್ಟ್ ಎಲಿಫೆಂಟ್ ಪ್ರಾಜೆಕ್ಟ್, ಟೈಗರ್, ಅದೇ ರೀತಿ ಪ್ರಾಜೆಕ್ಟ್ ನಮ್ದು ಆರ್ಟ್ ಆ್ಯಂಡ್ ಕಲ್ಚರ್ ಒಂದು ಪ್ರಾಜೆಕ್ಟ್ ಬಂದ PARI ಅಥವಾ ಪಾರಿ ಅಂತ ನೆನ್ಪಿಟ್ಕೋರಿ. ನಿಮಗೆ ಹೆಂಗೆ ಬೇಕು ಹಂಗೆ ನೆನ್ಪಿಟ್ಕೋರಿ. ಓಕೆ, PARI ಅನ್ನೋದು ಒಂದು ಪ್ರಾಜೆಕ್ಟ್ ಅಂದರೆ PARI ಅಂದರೆ ಪಬ್ಲಿಕ್ ಆರ್ಟ್ ಆಫ್ ಇಂಡಿಯಾ. PARI ಅಂದ್ರೆ ಏನ್ರಿ, ಪಬ್ಲಿಕ್ ಆರ್ಟ್ ಆಫ್ ಇಂಡಿಯಾ. ಇತ್ತೀಚೆಗೆ ಕೇಂದ್ರ ಸಂಸ್ಕೃತಿ ಸಚಿವಾಲಯವು ಪ್ರಾಜೆಕ್ಟ್ ಪಾರಿ ಅಂದರೆ ಪಬ್ಲಿಕ್ ಆರ್ಟ್ ಆಫ್ ಇಂಡಿಯಾ ಉಪಕ್ರಮವನ್ನು ಪ್ರಾರಂಭಿಸಿ ದೇಶದ ವೈಭವಿತ ಕಲಾತ್ಮಕ ಪರಂಪರೆಯನ್ನು ಪ್ರತಿಬಿಂಬಿಸಲು ಪ್ರಾರಂಭಿಸಿ ಮಹತ್ವಾಕಾಂಕ್ಷ ಒಂದು ಉಪಕ್ರಮ ಕೈಗೊಂಡದ. ನಮ್ಮ ದೇಶದಾಗ ಏನೈತೆ ನೋಡ್ರಿ, ವಿವಿಧ ರೀತಿ ಕಲೆಗಳದ, ವಿವಿಧ ರೀತಿ ಕಲಾಕಾರದಾರ, ಅವ್ರಿಗೆ ಸ್ವಲ್ಪ ಬೆಂಬಲ, ಅವ್ರಿಗೆ ಪ್ರೋತ್ಸಾಹ ನೀಡಕ್ಕೆ ಯಾವ್ದು ಬಂದಿದ್ರೆ ಪಾರಿ ಬಂದದ. ಪಾರಿ ಮೀನ್ಸ್ ಪಬ್ಲಿಕ್ ಆರ್ಟ್ ಆಫ್ ಇಂಡಿಯಾ. ಪಬ್ಲಿಕ್ ಆರ್ಟ್ ಆಫ್ ಇಂಡಿಯಾ ಇಂಪಾರ್ಟೆಂಟ್ ಆಗ್ತದೆ. ಪಬ್ಲಿಕ್ ಆರ್ಟ್ ಆಫ್ ಇಂಡಿಯಾ ಅಂದರೆ ಪ್ರಾಚೀನ ಸಂಪ್ರದಾಯಗಳನ್ನು, ಸಮಕಾಲೀನ ವಿಷಯಗಳು ಮತ್ತು ತಂತ್ರಜ್ಞಾನಗಳನ್ನು ಬೆಸೆದು ಸಾರ್ವಜನಿಕ ಕಲೆಯನ್ನು ಅಭಿವೃದ್ಧಿ ಗುರಿಯನ್ನು ಹೊಂದಿದೆ. ಅಂದ್ರೆ ಓಲ್ಡ್ ಪ್ಲಸ್ ನ್ಯೂ ಟೆಕ್ನಾಲಜಿ ಈಕ್ವಲ್ ಟು ಯಾವ್ದು ಬಂದ ಪಾರಿ ಟೆಕ್ನಾಲಜಿ. ಅದನ್ನು ಮಾಡಬೇಕಂತಾನೆ ಯಾವ್ದು ಬಂದದ ಪಾರಿ ಟೆಕ್ನಾಲಜಿ. ಓಲ್ಡ್ ಅಂದ್ರೆ ಹಳೆಯ ಅಂದರೆ ಓಲ್ಡ್, ಟ್ರೆಡಿಷನಲ್ ಓಲ್ಡ್ ಅಂದರೆ ಹಳೆಯ ಸಂಪ್ರದಾಯ ಪ್ಲಸ್ ನ್ಯೂ ಟೆಕ್ನಾಲಜಿ ಎರಡೂ ಕೂಡಿಸಿದಾಗ ಯಾವ್ದು ಬರ್ತದ, ಇದು ಟ್ರೆಂಡ್ದಾಗ ತರಬೇಕು. ಇದನ್ನು ಟ್ರೆಂಡ್ದಾಗ ತರಬೇಕಂತ ಬಂದಿರೋದು ಯಾವುದಂದ್ರೆ ನಮ್ಮ ನಿಮ್ಮಲ್ಲಿ ಹಚ್ಚಿರೋ ಪಾರಿ ಟೆಕ್ನಾಲಜಿ, ಪಾರಿ ಪ್ರಾಜೆಕ್ಟ್ ಅಂದ್ರೆ ಏನ್ರಿ, ಪಬ್ಲಿಕ್ ಆರ್ಟ್ ಆಫ್ ಇಂಡಿಯಾ. ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್ ರೀ. ಪಬ್ಲಿಕ್ ಆರ್ಟ್ ಆಫ್ ಇಂಡಿಯಾ ಈ ಯೋಜನೆ ಅನುಷ್ಠಾನವನ್ನು ಲಲಿತ ಕಲಾ ಅಕಾಡೆಮಿ ಮತ್ತು ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ನಿರ್ವಹಿಸಲಿ. ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್ ರೀ. ಎಲ್ಲಿ ಇದು ನೋಡ್ರಿ, ಇದನ್ನ ಯಾವುದು, ಲಲಿತ ಕಲಾ ಅಕಾಡೆಮಿ ಮತ್ತು ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್. ಲಲಿತ ಕಲಾ ಅಕಾಡೆಮಿ ಮತ್ತು ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಅವರು ಏನು ಮಾಡ್ಯಾರ, ಮುಂದಾಳತ್ವ ವಹಿಸೋರದ ಅರ್ಥ. ಅಂದ್ರೆ ಮೇಂಟೆನೆನ್ಸ್ ಮಾಡ್ತಾರೆ ರೀ. ಲಲಿತ ಕಲಾ ಅಕಾಡೆಮಿ ಮತ್ತು ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ದವ್ರು ಮೇಂಟೆನೆನ್ಸ್ ಮಾಡೋರದ ಅರ್ಥ. ಓಕೆ, ಇಲ್ಲಿನ ಚಿತ್ರಗಾರಿಕೆ ವಿವಿಧ ಭಾರತೀಯ ಕಲಾ ಶೈಲಿಗಳದ. ಪಾಂಡಾ ಚಿತ್ರಕಲೆ ರಾಜಸ್ಥಾನ್, SSC RRBದವ್ರು ಬರಿತಮ್ಮ ಇದು ನೋಡಿ ಇಂಪಾರ್ಟೆಂಟ್ ನಿಮಗೆ. SSC RRB ಎಲ್ಲಿದ್ರಿ, ಪಾಂಡಾ ಚಿತ್ರಕಲೆ ರಾಜಸ್ಥಾನ್, ತಂಗಾ ಚಿತ್ರಕಲೆ ಸಿಕ್ಕಿಮು ಲಡಾಖು, ಗೋಂಡಾ ಕಲೆ ಮಧ್ಯಪ್ರದೇಶ್ ಮುಂತಾದ ಪ್ರಾದೇಶಿಕ ಕಲಾತ್ಮಕ ಸಂಪ್ರದಾಯಗಳ ಸ್ಫೂರ್ತಿ. ಒಂದು ಪಾಂಡಾ ಚಿತ್ರಕಲೆ ಇಂಪಾರ್ಟೆಂಟ್. ಪಾಂಡಾ ಎಲ್ಲೈತಿ, ರಾಜಸ್ಥಾನ್. ತಂಕಾ ಇರುವುದು ಸಿಕ್ಕಿಂ ಮತ್ತು ಲಡಾಖ್, ಮತ್ತು ಗೋಂಡಾ ಇರುವುದು ಮಧ್ಯಪ್ರದೇಶ್. ಇವು ನಿಮಗೆ ಇಂಪಾರ್ಟೆಂಟ್ ಆಗಿ ನೋಟ್ ಮಾಡ್ಕೊಳ್ರಿ. ಪ್ರಾಜೆಕ್ಟ್ ಪಾರಿ ಮಹಿಳಾ ಕಲಾವಿದರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವ ಮೂಲಕ ಅವರು ಭಾಗವಹಿಸ್ಕೊಂಡು ಮಹಿಳೆಯರಿಗೆ, ಇದು ಸಹ ಫೀಮೇಲ್ ನಮ್ಗೆ ಹೆಂಗೆ ಬಸ್ ಫ್ರೀ ಹಂಗೆ ಕೊಟ್ಟಾರ ಹಂಗೆ ಇದು ಸಹ ಯಾರಿಗೆ ಫೋಕಸ್ ಮಾಡಿದ್ವಿ, ಮಹಿಳೆಯರಿಗೆ ಫೋಕಸ್ ಮಾಡಿತ್ತು. ಹಂಗೆ ಹುಡುಗರನ್ನ ಬಿಟ್ಟಿಲ್ಲ, ಹುಡುಗರನ್ನ ತೊಗೊಂಡಾರ ಪಾಪ. ನೆಕ್ಸ್ಟ್ ನೋಡ್ರಿ, ಏನಿದು ಲಲಿತ ಕಲಾ ಅಕಾಡೆಮಿ ಅಂದ್ರೆ ಏನು ಬೇಕ್ರಿ ಸ್ನೇಹಿತರೆ, ಲಲಿತ ಕಲಾ ಅಕಾಡೆಮಿ ಕಂಪನಿಗಳ ನೋಂದಿತ ಕಾಯ್ದೆ 1986 ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸ್ವಾಯತ್ತ ಸಂಸ್ಥೆ ಆಗಿತ್ತು. ಒಂದು ಸ್ವಾಯತ್ತ ಸಂಸ್ಥೆ ಲಲಿತ ಕಲಾ ಅಕಾಡೆಮಿ 1860 ಕಂಪನಿಗಳ ನೋಂದಣಿ ಕಾಯ್ದೆ ಅಂತ ಬರ್ತೈತಿ ನೋಡ್ರಿ. 10ರೊಳಗೆ ಒಂದು ಕಾರ್ಯನಿರ್ವಹಿಸುವ ಒಂದು ಸ್ವಾಯತ್ತ ಸಂಸ್ಥೆ ಆಗಿದೆ. ಇದು ಭಾರತದ ದೃಶ್ಯ ಕಲೆಗಳ ಕ್ಷೇತ್ರದಲ್ಲಿ ಸರ್ಕಾರದ ಅತ್ಯುನ್ನತ ಸಾಂಸ್ಕೃತಿಕ ಸಂಸ್ಥೆ. ಅತ್ಯುನ್ನತ ಕೇಂದ್ರ ಸಂಸ್ಕೃತಿ ಸಚಿವಾಲಯದಿಂದ ಸಂಪೂರ್ಣವಾಗಿ ಅನುದಾನ ಪಡೆದಿದೆ. ಇದು ಕೇಂದ್ರ ಕಚೇರಿಯನ್ನು ನ್ಯೂ ಡೆಲ್ಲಿಯಲ್ಲಿ ಹೊಂದೈತಿ ಮತ್ತು ಪ್ರಾದೇಶಿಕ ಕಚೇರಿಗಳು ಭುವನೇಶ್ವರಿ ಆಗಿರ್ಬೋದು, ಚೆನ್ನೈ, ಕೋಲ್ಕತ್ತಾ, ಲಕ್ನೋ, ಶಿಮ್ಲಾ. ಒಂದು ಭುವನೇಶ್ವರಿ, ಚೆನ್ನೈ, ಕೋಲ್ಕತ್ತಾ, ಲಕ್ನೋ, ಶಿಮ್ಲಾ ಇಷ್ಟು ಕಡೆ ಐತಿ. ಇವು ಪ್ರಾದೇಶಿಕ ಕಚೇರಿಗಳು. ಅಂದ್ರೆ ಫುಲ್ ಹೆಡ್ ಕ್ವಾರ್ಟರ್ಸ್ ಮೇನ್ ಬ್ರಾಂಚ್ ಎಲ್ಲಿ ಐತಿ ಅಂದ್ರೆ ನ್ಯೂ ಡೆಲ್ಲಿ ಐತಿ. ಲಲಿತ ಕಲಾ ಸಮಕಾಲೀನ ಇಂಗ್ಲಿಷ್, ಲಲಿತ ಕಲಾ ಪ್ರಾಚೀನ ಇಂಗ್ಲಿಷ್ ಮತ್ತು ಸಮಕಾಲೀನ ಕಲಾ ಹಿಂದಿ ಎಂಬ ಅರ್ಧವಾರ್ಷಿಕ ನಿಯತಕಾಲಿಕಗಳನ್ನು ಸಹ ಇದು ಪ್ರಕಟಣೆ ಮಾಡ್ತದೆ. ಯಾವುದಂದ್ರೆ ಲಲಿತ ಕಲಾ ಅಕಾಡೆಮಿ. ಇಷ್ಟ ಹೆಚ್ಚಿನ ಬೇಡ. ಇನ್ನು ನಮಗೆ SSC ಬರೆಯೋಣ ನಿಮ್ಗೆ. ಮಧುಬನಿ ಚಿತ್ರಕಲೆ ಇರುವುದು ಬಿಹಾರ್, ವಾರ್ಲಿ ಚಿತ್ರಕಲೆ ಮಹಾರಾಷ್ಟ್ರ, ಷಟ್ ಚಿತ್ರಕಲೆ ಒಡಿಸ್ಸಾ,
ಕಾಂಡಾ ಚಿತ್ರಕಲೆ ರಾಜಸ್ಥಾನ್ ಹೇಳಿನ್ರಲ್ಲಿ. ಕಾಳಿಘಟ ಚಿತ್ರಕಲೆ ಇರುವುದು ಪಶ್ಚಿಮ ಬಂಗಾಳ. ಕಾಲಂಹರಿ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ. ಗೋಂಡಾ ಚಿತ್ರಕಲೆ ಮಧ್ಯಪ್ರದೇಶ್. ಇನ್ನು ಚೆರಿಯಾಲ್ ಸ್ಟ್ರಾಲ್ ಚಿತ್ರಕಲೆ ಇರುವುದು ತೆಲಂಗಾಣ ಒಂದು, ಮತ್ತು ಕಾಲಂಕಾರಿ ಪ್ಲಸ್ ಚೆರಿಯಾಲ್ ಸ್ಟ್ರಾಲ್ ಚಿತ್ರಕಲೆ ಇರುವುದು ತೆಲಂಗಾಣದಲ್ಲಿ. ಇನ್ನೊಮ್ಮೆ ಹೇಳತ್ತೀನಿ ಯಾಕಂದ್ರೆ SSC ದವ್ರಿಗೆ ಎಕ್ಸಾಮ್ ಅವ್ರಿಗೆ ಇಂಪಾರ್ಟೆಂಟ್ ಇದೆ. ಮಧುಬನಿ ಚಿತ್ರಕಲೆ ಇರುವುದು ಬಿಹಾರ್. ವಾರ್ಲಿ ಚಿತ್ರಕಲೆ ಇರುವುದು ಮಹಾರಾಷ್ಟ್ರ. ಸಟ್ ಚಿತ್ರಕಲೆ ಇರುವುದು ಒಡಿಸ್ಸಾ. ಗಾಂಡಾ ಚಿತ್ರಕಲೆ ಇರುವುದು ರಾಜಸ್ಥಾನ್. ಕಾಳಿಘಾಟ್ ಪಶ್ಚಿಮ ಬಂಗಾಳ. ಕಲಂಕಾರಿ ಚಿತ್ರಕಲೆ ಆಂಧ್ರ ಪ್ರದೇಶ ತೆಲಂಗಾಣ. ಗೋಂಡಾ ಚಿತ್ರಕಲೆ ಮಧ್ಯಪ್ರದೇಶ. ಚೆರಾಸ್ಟ್ರಲ್ ಚಿತ್ರಕಲೆ ತೆಲಂಗಾಣ. ಇಷ್ಟು ಇಂಪಾರ್ಟೆಂಟ್ ನೋಟ್ ಮಾಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ. ಮ್ಯಾಗ್ಝಿನ್ ಇದಾರೆ ಓದ್ಕೊಂಡ್ ಬಿಡ್ರಿ. ಇನ್ನು ಕನ್ವರ್ ಯಾಂತ್ರೆ ಅಂತ ಬರ್ತದೆ. ಕನ್ವರ್ ಲಾಲ್ ಪಿಕ್ಚರ್ ಐತಿ, ಯಾರು ನೋಡಿರ್ ಗೊತ್ತಿಲ್ಲ. ಕನ್ವರ್ ಅನ್ನೋದು ಒಂದು ಯಾತ್ರೆ ಬಂದಿದ್ರೆ ಟ್ರೆಂಡ್ ಆಗಿ. ಉತ್ತರ ಪ್ರದೇಶ್ ಯೋಗಿ ಆದಿತ್ಯನಾಥ್ ಸೌಕರ್. ಉತ್ತರ ಪ್ರದೇಶ್ ಮಾನ್ಸೂನ್ ಋತುವಿನ ಕನ್ವರ್ ಯಾತ್ರಾ ಪ್ರದೇಶದಲ್ಲಿ ಇವರ ಅಂಗಡಿ ಮುಗ್ಗಟ್ಟುಗಳ ಮೇಲೆ ಅಂಗಡಿಯ ಮಾಲೀಕರು ಹೆಸರನ್ನು ಪ್ರದರ್ಶಿಸಬೇಕು. ಉತ್ತರ ಪ್ರದೇಶದ ಸ್ಥಳೀಯ ಪ್ರಾಧಿಕಾರ ಹೊರಡಿಸಿದ ಆದೇಶ ವಿವಾದಕ್ಕೆ ಕಾರಣ ಆಗೈತೆ. ಏನೇನು ನೋಡೋಣ ಬರ್ರಿ. ನಾವು ಎಲ್ಲ ಕೊಟ್ಟಿಲ್ಲ, ಮತ್ತು ಅವ್ರ ಮ್ಯಾಗ್ಝಿನ್ದಾಗ ಏನೋ ಭಾಳ ಕೊಟ್ಟಾರೆ, ನಮ್ಗೆ ಯಾವ್ದು ಇಂಪಾರ್ಟೆಂಟ್ ಅಟ ಕೊಟ್ಟಿವಿ ನಾವು. ಕನ್ವರ್ ಯಾತ್ರೆ ಉತ್ತರ ಭಾರತದ ಹಿಂದೂ ಧರ್ಮದ ಭಕ್ತರು ಪವಿತ್ರ ಕ್ಷೇತ್ರಗಳಿಗೆ ಕೈಗೊಳ್ಳುವ ವಾರ್ಷಿಕ ತೀರ್ಥಯಾತ್ರೆ ಕನ್ವರ್ ಯಾತ್ರೆ. ವಾರ್ಷಿಕ ತೀರ್ಥಯಾತ್ರೆ ಕನ್ವರ್ ಯಾತ್ರೆ ಇದು ಎಲ್ಲೈತಿ? ಉತ್ತರ ಪ್ರದೇಶದಾಗೈತಿ. ಇದು SSR ಕ್ವಶನ್. UPSC KS ಬರೋರು ಇದೆಲ್ಲ 100% ಗೊತ್ತಿರಬೇಕು ನಿಮ್ಗೆ. ನೋ ಮೋರ್ ಆಪ್ಷನ್. ಓದ್ಕೊಬಿಡ್ರಿ. ಭಕ್ತರು ಗಂಗಾ ನದಿಯಿಂದ, ಅಂದ್ರೆ ಗಂಗಾ ನದಿ ಪವಿತ್ರ ನದಿ, ಭಾರತದ ದೊಡ್ಡ ನದಿ, ಪವಿತ್ರ ನದಿ. ಯಾರು ನಮಸ್ಕಾರ ಮಾಡ್ರಿ, ನಮಸ್ಕಾರ ಗಂಗವನ್ರಿ. ಇದರ ಪವಿತ್ರ ನದಿಗಳಿಂದ ಪವಿತ್ರ ನೀರನ್ನು ಸಂಗ್ರಹಿಸಿ ತೀರ್ಥಯಾತ್ರೆ ಕೊಡ್ತಾರೆ, ಮತ್ತು ಈ ಪವಿತ್ರ ಜಲವನ್ನು ಭಗವಾನ್ ಶಿವನಿಗೆ ಅರ್ಪಿಸ್ತಾರೆ. ಯಾರಿಗೆ? ಭಗವಾನ್. ಕನ್ವರ್ ಯಾತ್ರೆ ಯಾವ ದೇವರಿಗೆ ಸಂಬಂಧಪಟ್ಟಿದೆ? ಭಗವಾನ್ ಶಿವನಿಗೆ ಸಂಬಂಧಪಟ್ಟಿದೆ. ಯಾವ ನದಿ? ಗಂಗಾ ನದಿ. ಕನ್ವರ್ ಯಾತ್ರೆ ಗಂಗಾ ನದಿ, ಭಗವಾನ್ ಶಿವ, ಉತ್ತರ ಪ್ರದೇಶ. ಇಟ್ಟು ನೆನ್ಪಿಟ್ಟುಗುರುಪಿ. ನೆಕ್ಸ್ಟ್, ಈ ಯಾತ್ರೆ ಕೈಗೊಳ್ಳುವ ಯಾತ್ರಾರ್ಥಿಗಳು ಕನ್ವಾರಿಯಾಸ್ ಎಂದು ಕರೆಯಲಾಗುತ್ತದೆ. ಇವರು ಕನ್ವರ್ ಎಂಬ ಪಾತ್ರೆಯಲ್ಲಿ, ಕನ್ವರ್ ಎನ್ನುವುದು ಅಂದ್ರೆ ಒಂದು ಪಾತ್ರೆ, ತಾಟ್, ಆಮೇಲೆ ತಾಟ, ಬಾಟಲ, ಹಂಗೆ ಚೆರಿಗೆ, ಹಂಗೆ ಅವರಲ್ಲಿ ಒಂದು ಪಾತ್ರೆ ಇರ್ತದೆ, ಅದರ ಹೆಸರು ಕನ್ವರ್. ಆ ಥರ ನೀರು ಹಿಡಿದು ಕಾಲ್ನಡಿಗೆಯಲ್ಲಿ ಅಥವಾ ವಾಹನದಲ್ಲಿ ತರ್ತಾರೆ. ಕಾಲ್ನಡಿಗೆಯಲ್ಲಿ ಅಥವಾ ವಾಹನದಲ್ಲಿ ತರ್ತಾರೆ. ನಡ್ಕೋತ ಹೋಗ್ಬೋದು, ಜರ ಗಾಡಿಗೆ ಡ್ರರ್ ಅಂತ ಹೋಗ್ತಾರೆ. ಇನ್ನು ಕರಮ್ದಾಸ್ ಮಜ್ಲಿ, ಭಾಳ ಮಂದಿ ಯಾರನ್ನ ಕೇಳಿರಿ? ಕರಮ್ದಾಸ್ ಮಜ್ಲಿನ ಕೇಳಿಲ್ಲ, ದಾದಾಬಾಯಿ ನೌರೋಜಿ ಅವ್ರನ್ನ ಕೇಳಿ. ಅವರು ಸಮಕಾಲೀನ, ಅಂದರೆ ಇಲ್ಲಿ ದಾದಾಬಾಯಿ ನೌರೋಜಿ ಇದ್ರು, ಇಲ್ಲಿ ಕರಮ್ದಾಸ್ ಮಜ್ಲಿ ಇದ್ರು. ಇವರಿಬ್ಬರು ಒಂದು ಸಮಕಾಲೀನವ್ರು ಅಂದಂಗೆ. ಇತ್ತೀಚೆಗಷ್ಟೇ ಬಿಡುಗಡೆದ ಮಹಾರಾಜ್ ಚಲನಚಿತ್ರವು, ಮಹಾರಾಜ್ ಗೊತ್ತೈತಿ, ಮಹಾರಾಜ್ ಚಲನಚಿತ್ರ ಸಮಾಜ ಸುಧಾರಕ ಕರಮ್ದಾಸ್ ಮಜ್ಲಿ ಅವರ ಜೀವನಾಧಾರದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟೈತಿ. ಅದರದ್ದು ಯಾರದು? ಕರಮ್ದಾಸ್ ಮಜ್ಲಿ ಅವರು ಅದಾರ. ದಾದಾಬಾಯಿ ನೌರೋಜಿ ಅವರು ಹೆಸರಿಲ್ಲ. ದಾದಾಬಾಯಿ ನೌರೋಜಿ ಅವರ ಸಮಕಾಲೀನರಾದ ಕರಮ್ದಾಸ್ ಮಜ್ಲಿ ಅವರು ಮಹಿಳಾ ವಿಮೋಚನೆಗಾಗಿ ಶ್ರಮಿಸಿದ ಇವರೊಬ್ಬ ಸಮಾಜ ಸುಧಾರಕರು. 1850-60ರ ದಶಕದಲ್ಲಿ ಮಜ್ಲಿ ಅವರು ಸಾಮಾಜಿಕ ಸಮಸ್ಯೆಗಳ ಕುರಿತು ಶ್ರೀಮಂತ ಸಾರಿ ಅದು ಹೋಗೈತ್ಯಾ, ನನಗೂ ಏನು ಗೊತ್ತಿಲ್ಲ ಅಷ್ಟು ಪಕ್ಕ, ನಾನು ಸಾರಿ. ನೆಕ್ಸ್ಟ್ ಸ್ಲೈಡ್ನಾಗ ಹೇಳ್ತೀನಿ ನಾನು, ಬಿಡ್ರಿ ಅಷ್ಟು. ನೀವು ಎಷ್ಟು ನೆನ್ಪಿಡ್ಬೇಕ್ರಿ? ಮಹಾರಾಜರು ಇವ್ರು ಯಾರು? ಸಮಾಜ ಸುಧಾರಕರು. ಕರಮ್ದಾಸ್ ಮಜ್ಲಿ ಅವರು ಒಬ್ಬರು ಸಮಾಜ ಸುಧಾರಕರು. ಎತ್ತರ ಸಂಬಂಧ ಶ್ರಮಿಸ್ಯಾರ ಅಂತಂದ್ರೆ ಮಹಿಳಾ ವಿಮೋಚನೆಗೆ ಶ್ರಮಿಸ್ಯಾರ. ಬೇಕಂದ್ರೆ ಏನು ಮಾಡ್ತೀವಿ ನೆಕ್ಸ್ಟ್ ಸ್ಲೈಡ್ನಾಗ ಹೇಳ್ತಾನೆ. ಇನ್ನು ವಾಲ್ದಾರ್ ಅಬ್ದುಲ್ ಹಮೀದ್ ಸ್ನೇಹಿತರ, ಇವತ್ತಿಗೆ ಸ್ವಲ್ಪ ಗಾಡಿ ಏನೋ ಕ್ರ್ಯಾಶ್ ಆಗಿ ಎಷ್ಟೋ ಜನ ಸೈನಿಕರು ಏನಾಗಿದೆ ತಿರ್ಕೊಂಡಾರ. ನಮ್ಮ ಕರ್ನಾಟಕದವರು ಸಹ ಅದರಲ್ಲಿ ಅದರ, ಭಾರತದಲ್ಲಿ ಅದರ, ಎಲ್ಲೇ ಇರಲಿ ಸೈನಿಕರ ಸ್ನೇಹಿತರೆ, ಅವರು ಇಲ್ಲೇ ನಮ್ಮ ನಿಯರೆಸ್ಟ್ ಮುದೋಳದವರು ಸಹ ಒಬ್ಬರು ಅದಾರ. ಅವ್ರಿಗೂ ಸಹ ಏನು ಹೇಳಕ್ಕೆ ಬರಲ್ಲ ಸ್ನೇಹಿತರೆ, ಬಿಡ್ರಿ. ಹವಾಲ್ದಾರ್ ಅಬ್ದುಲ್ ಹಮೀದ್ ಇತ್ತೀಚೆಗೆ RSS ಗೊತ್ತೈತಿಲ್ಲ, RSS ಮುಖ್ಯಸ್ಥರಾದ ಹವಾಲ್ದಾರ್ ಅಬ್ದುಲ್ ಹಮೀದ್ ಅವರ ಕುರಿತು ಮೇರಿ ಪಾಪಾ ಪರಮವೀರ್ ಮತ್ತು ಭಾರತ್ ಕಾ ಮುಸಲ್ಮಾನ್ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಹವಾಲ್ದಾರ್ ಅಬ್ದುಲ್ ಹಮೀರ್ ಯಾರು? ಹವಾಲ್ದಾರ್ ಅಬ್ದುಲ್ ಹಮೀರ್ ಅವರು ಭಾರತೀಯ ಸೈನಿಕರಾಗಿ 1965ರಲ್ಲಿ ನಡೆದ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ತೋರಿದ ಶೌರ್ಯ ಮತ್ತು ತ್ಯಾಗಕ್ಕೆ ಪ್ರಖ್ಯಾತರಾಗ್ಯಾರ. ಇವರಿಗೆ ಮರಣೋತ್ತರವಾಗಿ ಅತ್ಯುನ್ನತ ಪ್ರಶಸ್ತಿ ಪರಮವೀರ್ ಚಕ್ರವನ್ನು ಸಹ ಯಾರು ಪಡ್ಕೊಂಡಾರ ಅಂದ್ರೆ ಅಬ್ದುಲ್ ಹಮೀದ್ ಅವರು ಪಡ್ಕೊಂಡಾರ. ನೋಡ್ರಿ, ಅಬ್ದುಲ್ ಹಮೀರ್ ಅವರಿಗೆ 1950 ಜನವರಿ 26 ಪ್ರಾರಂಭಿಸಲಾದ ಪರಮವೀರ್ ಚಕ್ರ, ಅದಾಂತರ ಬರೋದು ಮಾವೀರ, ಅದಾಂತರ ಬರೋದು ಅಶೋಕ ಚಕ್ರ, ಕೀರ್ತಿ ಚಕ್ರ, ವೀರ ಚಕ್ರ, ಸರೋವರ ಚಕ್ರ, ಸರ್ವೋತ್ತಮ ಯೋಧನಾ ಶಿವ ಮೆಡಲ್. ಇವು ಇಂಪಾರ್ಟೆಂಟ್ ಆಗ್ತಾವ, ಕೇಳ್ತಾರೆ ಯಾವಾಗ್ರಿ. ಇನ್ನು ಅಸಲ್ ಉತ್ತರ ಕದನ 1565ರಲ್ಲಿ ಇಂಡೋ ಪಾಕಿಸ್ತಾನ್ ಯುದ್ಧದ
ಭಾಗವಾಗಿತ್ತು. ಅಸಲು ಅನ್ನೋದು ಉತ್ತರ ಗ್ರಾಮದ ಬಳಿ ನಡೀತದ. ಪಂಜಾಬ್ ರಾಜ್ಯದ ಉತ್ತರ ಗ್ರಾಮದ ಬಳಿ ಪಂಜಾಬ್ ರಾಜ್ಯದ ಅಸಲ್ ಉತ್ತರ ಗ್ರಾಮದ ಬಳಿ ಇದು ನಡೀತದೆ. ಯಾವುದು? ಅಸಲ್ ಉತ್ತರ ಕದನ. ಇಷ್ಟು ಸಾಕು. ಇನ್ನು ವಾರಂಕರಿ ಪಂಥ ಮುಗದೈತಿ. 2 ಸ್ಲೈಡ್ದ ಮುಗಿಸಿಬಿಡು. ಇನ್ನು ವಾರಂಕರಿ ಪಂಥ. ವಾಟ್ ಈಸ್ ಅ ವಾರಂಕರಿ ಪಂಥ? ಇತ್ತೀಚೆಗೆ ಮಹಾರಾಷ್ಟ್ರ ಸರ್ಕಾರ MH ಕರ್ನಾಟಕದ ಇಲ್ಲಿ ಮ್ಯಾಲ ಐತಿ ನೋಡ್ರಿ, ಇದು ಮಹಾರಾಷ್ಟ್ರ ಮಹಾರಾಷ್ಟ್ರ ಸರ್ಕಾರ ಪಂಡ್ರಾಪುರದ ವಿಠ್ಠಲ ದೇವಸ್ಥಾನಕ್ಕೆ ವಾರ್ಷಿಕ ತೀರ್ಥಯಾತ್ರೆಯಲ್ಲಿ ಭಾಗವಹಿಸೋ ವಾರಂಕರಿಗಳಿಗೆ ಪಿಂಚಣಿ ಯೋಜನೆ. ಪೆನ್ಷನ್ ಅಂದ್ರೆ ಪಂಡ್ರಾಪುರ ದಿಂಡಿ ಯಾರು ಹೋಗ್ತಾರೆ, ಪಂಡ್ರಾಪುರ ದಿಂಡಿ ಹೋಗ್ತಾರೆ ಇವರೆಲ್ಲ, ಪಂಡ್ರಾಪುರ ವಿಠ್ಠಲ ಅವ್ರಿಗೆ ಏನೇನು ಹೋಗ್ತಾರೆ ಅವ್ರಿಗೆ ಸರ್ ಏನು ಪೆನ್ಷನ್ ಕೊಡ್ನೋತ್ ಯಾರು ಕೊಡೋತಿ MH ಗೌರ್ಮೆಂಟ್ ಪ್ಲ್ಯಾನ್ ಹಾಕೊಂಡೈತಿ. ಕೊಟ್ಟಾಗ ನೋಡ್ರಿ. ಇದು ನೋಡ್ರಿ, ಇದು ವಾರಕರಿ ಬ್ರಾಹ್ಮಣ್ಯೇತರ ಸಂಪ್ರದಾಯದ್ದು. ಭಗವಾನ್ ವಿಠ್ಠಲನ ಅಂದ್ರೆ ಭಗವಾನ್ ವಿಠ್ಠಲ, ಅವ ವಿಷ್ಣು, ಅವ ಕೃಷ್ಣ. ವಿಠ್ಠಲ ಒಂದು ವರ್ಷ, ವಿಷ್ಣು ಕೃಷ್ಣ ಎಲ್ಲ ಒಂದೇ. ಯಾರಂದ್ರೆ ಅವ ವಿಷ್ಣು. ತುಕಾರಾಮ್, ನಾಮದೇವ್, ಏಕನಾಥ್ ಮತ್ತು ಜ್ಞಾನೇಶ್ವರರು ವಾರಂಕರಿ ಸಂಪ್ರದಾಯ ಪ್ರಮುಖ ಸಂತರಲ್ಲಿ ಸೇರಿಯಾರ. ವಾರಂಕರಿಗಳು ಜಾತಿ ಧರ್ಮವನ್ನು ಲೆಕ್ಕಿಸದೆ ಯಾವುದೇ ರೀತಿಯಾಗಿ ಜಾತಿ ಇಲ್ಲ, ಧರ್ಮ ಇಲ್ಲ. ಎಲ್ಲರೂ ಹಿಂದೂಗಳು, ಮುಸ್ಲಿಮರು, ಕ್ರೈಸ್ತರು, ಬೌದ್ಧರು, ಸಿಖ್ಖರು, ಪಾರ್ಸಿಗಳು ಎಲ್ಲರೂ ಒಂದೇ ಸೇರಿ ತಿರುಗಿ ಆಡ್ಕೊತ ಹೋಗಿ ದೇವರು ಭೇಟಿ ಬಾರ. ಇವರು ವಿದ್ಯಾರ್ಥಿಗಳು ಜೀವನೋದ್ದಕ್ಕೂ ಬ್ರಹ್ಮಚರ್ಯವನ್ನು ಆಚರಿಸುತ್ತಾರೆ. ಬ್ರಹ್ಮಚರ್ಯ ಗೊತ್ತೈತೆ, ಅದ್ರ ಬಗ್ಗೆ ಜಾಸ್ತಿ ಮಾತಾಡಕ್ಕೆ ನಾವು ಹೋಗಿಲ್ಲ. ಯಾಕೆ ಬಿಟ್ಬಿಟ್ರತ? ಯಾಕಂದ್ರೆ ನಾ ಹೇಳೋದು ಆರ್ಟ್ ಆ್ಯಂಡ್ ಕಲ್ಚರ್. ಅದನ್ನು ಹೇಳ್ರೆ ಮತ್ತು ಸೈನ್ಸ್ ಕ್ಲಾಸ್ ಆಗಿಬಿಡ್ತದೆ, ಬೇಡ. ಅದಕ್ಕೆ ನೋಡ್ಕೊಳ್ಳಿ ಸ್ನೇಹಿತರೆ, ಇದರಲ್ಲಿ ಇಲ್ಲಿ ಏನು ವಾರಂಕರಿಗಳಂತಾರೆ ಯಾರು ದೇವ್ರ ದಿಂಡಿಗೆ ಹೊಂಟಿರ್ತಾರೆ ನೋಡ್ರಿ, ಜಡ ಹಿಡ್ಕೊಂತ, ಅವ್ರು ಪರಸ್ಪರರ ಮುಂದೆ ಬೆನ್ನು ಬಾಗಿಸಿ ನಮಸ್ಕರಿಸ್ತಾರೆ. ಇದರ ಅರ್ಥನ ಪ್ರತಿಯೊಬ್ಬರು ಬ್ರಹ್ಮ. ಪ್ರತಿಯೊಬ್ಬರು ಇವರು ಇರ್ತಾರೆ, ಇವರು ನಮಸ್ಕಾರ ಮಾಡ್ತಾರೆ, ಇದ್ರ ಪ್ರಕಾರ ಪ್ರತಿಯೊಬ್ಬರ ಇಲ್ಲಿ ನಮ್ಮ ಇಂಡಿಯನ್ ಆರ್ಮಿಲಿ ಜೈನ್ ಸಾಬ್ ಅಂತೀವಿ ನೋಡ್ರಿ, ಹಂಗೆ ಇವ್ರು ಏನಂತಾರೆ ಪ್ರತಿಯೊಬ್ಬರು ನಮಸ್ಕರಿಸ್ತಾರೆ. ಸ್ನೇಹಿತರನ್ನ ನೀನು ಒಂದು ಹೇಳಲ್ಲಿ ಮಿಸ್ಟೇಕ್ ಮಾಡಿಟ್ರಿ. ಅದು ವಿಷಯ ಯಾರು ಕಮೆಂಟ್ ಹಾಕಲಿಲ್ಲ, ಏನು ಮಾಡಲಿಪ್ಪ, ನೀವು ಕಮೆಂಟ್ ಹಾಕಲಿಲ್ಲ, ನೀವು ಅದು ಶಾನೆ ಆಗಿರ್ತಿತ್ತು ಗೊತ್ತದ. ಕೂಚಿಪುಡಿ ಎಂಬುದು ಇದು ಆಂಧ್ರ ಪ್ರದೇಶದ ನೃತ್ಯ. ನಾನು ನೀನು ಅದಕ್ಕೆ ಹಿಮಾಚಲ ಪ್ರದೇಶ ಅಂತ ಹೇಳಿ, ಇದು ಹಿಮಾಚಲ ಪ್ರದೇಶ ಇಲ್ಲ, ಆಂಧ್ರ ಪ್ರದೇಶದ ನೃತ್ಯ. ಇನ್ನು ಮೋಹಿನಿ ಅಟ್ಟಂ ಎಂಬುದು ಅವರ ರಾಜ್ಯದ ನೃತ್ಯ, ಅಂದ್ರೆ ಕೇರಳ ರಾಜ್ಯದ ನೃತ್ಯ. ಕಥಕ್ಕಳಿ ಸಹ ಕೇರಳ ಆಗ್ತದೆ. ಕಥಕ್ಕಳಿ ಬಿ ಕೇರಳ ರಾಜ್ಯದ ನೃತ್ಯ ಆಗ್ತದೆ. ಕಂಪ್ಯೂಟರ್ ಕಥಕ್ಕಳಿ ಮತ್ತು ಕಥಕ್ ಇದು ಉತ್ತರ ಭಾರತದ ನೃತ್ಯ. ಇದಾದ ನಂತರ ಮಣಿಪುರಿ ರಾಜ್ಯ ಅಂತ ಸಾಂತ್ರಿಯ ಬರ್ತದೆ. ಒಂದು ಸಾಂತ್ರಿಯ ಇದು ಆಸಾಮದ ಇಂಪಾರ್ಟೆಂಟ್ ಆಗಿ, ಯಾಕಂದ್ರೆ SSF ಫಿಕ್ಸ್ ಪ್ರತಿ ಶಿಫ್ಟ್ ಒಂದು 100 ಶಿಫ್ಟ್ ಆಗ್ಯಾವಂದ್ರೆ 100 ಶಿಫ್ಟ್ನಾಗ ಒಂದೊಂದು ಕ್ವಶನ್ ಇರತ್ತವ. ಅಂದರೆ 2 ಮ್ಯಾಥ್ಸ್ ಫಿಕ್ಸ್ ನಿಮಗೆ ಪರ್ಫೆಕ್ಟ್ ಮಾಡ್ಕೊಂಡು. ಮತ್ತು ಭರತನಾಟ್ಯ ಅಂತ ಬರ್ತೈತೆ ನೋಡ್ರಿ. ಭರತನಾಟ್ಯ ಇದು ತಮಿಳುನಾಡು. ಇದು ಒಡಿಶಿ ಅಂತ ಏನು ಬರ್ತೈತಿ ರೀ, ಒಡಿಶಿ ಮತ್ತು ಇದು ಒಡಿಸ್ಸಾದ ಮಣಿಪುರದ ಇವೆರಡು ಈಜಿ ಅದಾವ. ಹುಡುಕ ಸ್ವಲ್ಪ ಕ್ಲಿಷ್ಟ ಅದಾವ, ಸ್ವಲ್ಪ ಬರೆದ ಪ್ರಾಕ್ಟೀಸ್ ಮಾಡ್ಕೊಂಡು ಇಟ್ಕೊಳ್ರಿ. ಇಂಥ ಥಾರ್ ಮರುಭೂಮಿ ಇವು ಸಹ ಕ್ವಶನ್ ಆಗ್ತಾವ, ಇವತ್ತು ಸ್ವಲ್ಪ ನೋಡ್ಕೊಳ್ರಿ. ಮರುಭೂಮಿಗಳ ಬಗ್ಗೆ ಇಂಥ ಉದ್ಯಾನವನಗಳ ಬಗ್ಗೆ ನೋಡ್ಕೊಳ್ರಿ. ಉದ್ಯಾನವನಗಳ ಬಗ್ಗೆ ನಾನು ಆಲ್ರೆಡಿ ಹೇಳೀನಿ ನಿಮ್ಗೆ, ನೋಡಿ. ಇದು ಚಿತ್ರ ಹೇಳೀನಿ, ಯಾವ ನೋಡಿರಿ ನೋಡಿ. SSF ತಮ್ಮ ಫಿಕ್ಸ್ ಮಾರ್ಕ್ಸ್ ಕೊಡ್ತೀರಿ. ಅದ್ರಾಗ ಏನು ಅಡ್ಡೆ ಮತ್ತಿಲ್ಲ. ಇದು ಹೇಳೀನಿ ಆರ್ಟ್ ಆ್ಯಂಡ್ ಕಲ್ಚರ. ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕು ಹೇಳ್ರಿ, ಮಾಡಕ್ಕೆ ಚಂದಂಗೆ. ಸ್ವಲ್ಪ ಈಗ ನಾನು ಬಿಜಿ ಇರೋದ್ರಿಂದ ಅದನ್ನು ಟೈಪ್ ಮಾಡೋದು ಟೈಮು ಆಗೈತೆ ರೀ. ಅದನ್ನು ಸಾರಿ ಸ್ನೇಹಿತರೆ, ಸ್ವಲ್ಪ ಸಂಭಾಳಿಸ್ಕೊಂಡು ಹೋಗಿ 4 ದಿನ. ಇದು ಹೇಳಿದ್ರೆ ವಿವೇಕಾನಂದ ಕರಿಯರ್ ಕಲಿ IS ಮತ್ತು KS ಆಗ್ತದೆ. ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಮತ್ತು ನೆಕ್ಸ್ಟ್ ಬಟನ್ಸ್ ಅಂದ್ರೆ ಎಲ್ಲರೂ ಬೈ.